ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ನೋಡಿ ಸ್ನೇಹಿತರೆ, ಇವತ್ತು ಇನ್ನೊಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಬ್ಲಾಗನ್ನು ನೀವು ನೋಡಿದ್ರೆ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಅದೇ ಮಾತಲ್ಲಿ ಈ ಬ್ಲಾಗನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇವತ್ತು ಫುಲ್ ಸಂಡೇ ಇದೆ. ಹಾಯ್ ಮಾಡಿ ಎಲ್ಲರಿಗೂ. ಮೂಡೋಳ್ದು ಇವತ್ತು ಫುಲ್ ಸಂಡೇ ಇದೆ ಸ್ನೇಹಿತರೆ. ಫುಲ್ ರಿಲ್ಯಾಕ್ಸಿಂಗ್ ಮೂಡಲ್ ಇದೀವಿ ಇವತ್ತು. ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಟೈಮ್ ನೋಡಿ ಸ್ನೇಹಿತರೆ, 3 ಗಂಟೆ ಆಗಿದೆ. ಇವಾಗ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಏನಕ್ಕಂದ್ರೆ ಬೆಳಗ್ಗೆ ರೆಸ್ಟ್ ಮಾಡಿ ಮಲಗೋ ಟೈಮಲ್ಲಿ ಬ್ಲಾಗ್ ಶುರು ಮಾಡ್ತಾ ಇದ್ದಾರೆ. ಆಕ್ಚುಲಿ ನಾನು ಇವತ್ತು ಬೆಳಗ್ಗೆ ಎದ್ದಿದ್ದೆ ಸಿಕ್ಕಾಪಟ್ಟೆ ಲೇಟ್. 10:30 ಎದ್ದೀನಿ ಸ್ನೇಹಿತರೆ. ಲಿಟ್ರಲಿ ಇವತ್ತು ನಾನು 10:30 ಎದ್ದೀನಿ. ಇವತ್ತು ಬಹಳ ದಿವಸ ಆಮೇಲೆ ಕಣ್ ತುಂಬಾ ನಿದ್ದೆ ಮಾಡಿದ್ದೀನಿ. ಯಾಕಂದ್ರೆ ಸ್ನೇಹಿತರೆ, ನಾವು ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರೆ ನಾವು ಎಲ್ಲೆಲ್ಲ ಹೋಗಿದ್ವಿ. ಲಾಸ್ಟ್ ಬ್ಲಾಗಿಗೆ ನಾವು ಏನೇನು ಜಾಗ ಹೋಗಿದ್ವಿ ಅಲ್ಲಿ. ಆಕ್ಚುಲಿ ಬ್ಲಾಗ್ ಅಲ್ಲ, ಬ್ಲಾಗ್ ಮಾಡೇ ಇಲ್ಲ ನಾವು. ಆಕ್ಚುಲಿ ಎಲ್ಲೆಲ್ಲಿ ಹೋಗಿದ್ವಿ ಹೇಳು. ಸುತ್ತಾಡಕ್ಕೆ ಹೋಗಿದ್ವಿ, ಫುಲ್ ಫನ್ ವರ್ಲ್ಡ್ ಹೋಗಿದ್ವಿ ಸ್ನೇಹಿತರೆ. ಸ್ನೋ ವರ್ಲ್ಡ್ ಹೋಗಿದ್ವಿ. ಆಮೇಲೆ ಒಂದು ಅಕ್ವೇರಿಯಂ ಇದೆ, ಅಲ್ಲಿ ಹೋಗ್ಬೇಕ ಮಾಡಿದ್ವಿ. ಅಲ್ಲಿ ಹೋಗ್ಲಿಲ್ಲ, ಕ್ಯಾನ್ಸಲ್ ಆಯ್ತು ಅದು. ಹೌದಾ, ಅಲ್ಲೆಲ್ಲ ಹೋಗಿದ್ವಾ? ಸೊ ಇಷ್ಟೆಲ್ಲ ಜಾಗ ಹೋಗಿದ್ವಿ ಸ್ನೇಹಿತರೆ. ಅಲ್ಲಿ ಬ್ಲಾಗ್ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಅದ್ರ ಹಿಂದ್ಗಡೆ ಬ್ಲಾಗ್ ಪುಳಿಯೋಗರೆ ಗೊಜ್ಜು ಮಾಡೋ ಹಿಂದಿನ ಬ್ಲಾಗ್ ಅಲ್ಲೂ ಕೂಡ ನೀವು ನೋಡಿದ್ರಿ. ನಾವು ಲೋಕೋ ಬೇರ್ಗೆ ಹೋಗಿ ಅದೊಂದು ಬ್ಲಾಗ್ ಮಾಡಿ ಹಾಕಿದ್ವಿ ಆಲ್ರೆಡಿ. ನಾವು ಆಟ ಆಡೋದು ಫನ್ ಟೈಮ್ ಎಲ್ಲ ಅಂತ ಬಿಟ್ಟು ಒಂದು ಬ್ಲಾಗ್ ಮಾಡಿದ್ದೆ. ಮತ್ತೆ ಇದೇ ಸೇಮ್ ಬ್ಲಾಗ್ ಆಗ್ಬಿಡುತ್ತೆ ಅಂತ ನಿಮಗೆ ಅದು ಬ್ಲಾಗ್ ಅನ್ನ ಮಾಡಕ್ ಹೋಗಿಲ್ಲ ನಾನು. ಇವತ್ತು ಬ್ಲಾಗ್ ಅನ್ನ ಶೂಟ್ ಮಾಡ್ತಾ ಇದ್ದೀನಿ. ನಾವಲ್ಲಿ ಹೋದಾಗ ನಮ್ಮೆಲ್ಲ ಕಸಿನ್ಸ್ ಕೂಡ ಬಂದಿದ್ರು ಸ್ನೇಹಿತರೆ. ವರ್ಷ, ಆಕಾಶ್, ವರುಣ್, ಚೇತನ್, ಯಾರ್ಯಾರಿದ್ರು ಮತ್ತೆ ನಿತಿನ್, ದಿಶಾ, ಮೋನಿಕಾ, ಆಮೇಲೆ ಈ ಕಳ್ಳರ್ ಪಳ್ಳಳ್ಳಿ ಇಬ್ರು ಹುಡುಗರು, ಆಮೇಲೆ ಖುಷಿ ಎಲ್ಲಿದೆಯಮ್ಮ ಬಾಯ್ಲೆ. ನಮಸ್ಕಾರ ಸ್ನೇಹಿತರೆ ಅಂತ ಮಾಡ. ಏನ್ ತೋರ್ಸ್ಬೇಕು ನೀನ್? ತೋರ್ಸ, ಏನ್ ಮಾಡ್ತಿದ್ಯಾ? ವಾಟ್ ಇಸ್ ದಿಸ್? ಅಯ್ಯೋ, ಇದೊಂದು ಗೇಮ್ ಇತ್ತಲ್ಲಮ್ಮ. ಇದು ಗೇಮ್ ಅಂತ ಹೇಳ್ಬಿಟ್ಟು ಏನ್ ಮಾಡಿ ಡ್ರಾಯಿಂಗ್ ಮಾಡಿದ್ಯಾ? ನಾನು ಅದೇ ಅಂತ ನೀವು ಯಾಕೋ ಸೌಂಡ್ ಬರ್ತಾನ ಅಂದ್ರೆ ಏನೋ ಕಿತಾಪತಿ ನಡ್ಸ ಅಂತ ಅರ್ಥ ನಮ್ಮ ಮನೆಯಲ್ಲಿ. ಓ, ನನಗೆ ಎಷ್ಟು ತಳ್ಳಿ ಮಾಡಿದ್ಯಾರಮ್ಮ. ನೀವು ಅಮ್ಮ ಎಲ್ಲಕ್ಕಿಂತ ತಪ್ಪ ಕರೆಕ್ಟಾಗಿ ಮಾಡಿದ್ಯಾ ನೋಡು. ಹೌದಾ, ನೀನು ಮಾಡಿದ್ಯಾ ಪೇಂಟಿಂಗ್? ಕೊಡಮ್ಮ, ಅವಳಿಗೂ ಕೊಡು, ನೋಡ್ತಾಳಂತೆ. ಸೊ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಏನ್ ತೋರಿಸ್ತೀನಿ ಅಂದ್ರೆ ಒಂದು ಮಜಾ ಆಗಿರೋದನ್ನ ತೋರಿಸ್ತೀನಿ. ನಮ್ಮ ಪೂಜಾ ಮೇಡಮ್ ಅವರು ಏನೋ ಒಂದು ನನಗೆ ದೊಡ್ಡ ಕೆಲಸ ಹಚ್ತಾರೆ. ಏನೋ ಅಂತಂದ್ಬಿಟ್ಟು ಏನ್ ಕೆಲಸ ಹಚ್ತಾ ಇದೆ ನಂಗೆ ಹೇಳಿ. ಇವಾಗ ಆಕ್ಚುಲಿ ಏನ್ ಗೊತ್ತಾ ಸ್ನೇಹಿತರೆ, ಇಷ್ಟು ಜನ ನಮ್ದೆಲ್ಲ ರಿಲೇಟಿವ್ಸ್ ಬಂದು ಹೋಗೋದು ಮಾಡೋದು, ನಾವು ಓಡಾಡೋದು ಸಿಕ್ಕಾಪಟ್ಟೆ ದಿವಸದಿಂದ ಎಲ್ಲ ಆಗ್ಬಿಟ್ಟು ಏನಾಗಿದೆ ಅಂತ ಒಂದು ದೊಡ್ಡ ಮೆಸ್ ಆಗಿದೆ. ಏನಂದ್ರೆ ಇದು ನಮ್ಮ ಪೂಜಾ ಅವ್ರ ಕಬಾರ್ಡ್ ನೋಡಿ. ನಮ್ಮ ಪೂಜಾ ಅವ್ರ ಕಬಾರ್ಡ್ ನೋಡಿ ಸ್ನೇಹಿತರೆ, ನೀಟಾಗಿ ಬಟ್ಟೆಗಳೆಲ್ಲ ಕಾಣ್ತದವ, ನೀಟಾಗೆಲ್ಲ ಫೋಲ್ಡ್ ಮಾಡಿಟ್ಟಿದ್ದಾರೆ. ಇದ್ರ ಪಕ್ಕದ್ದು ಇದು ನನ್ನ ಕಬಾರ್ಡ್. ಇಲ್ಲಿ ನೋಡಿ ಸ್ನೇಹಿತರೆ, ನನ್ನ ಕಬಾರ್ಡ್ ತೋರಿಸ್ತೀನಿ. ನನ್ನ ಕಬಾರ್ಡ್ ಹಿಂಗಾಗಿದೆ ತಿದ್ದಕ್ಕೆ ಇವಾಗ. ಯಾಕಂದ್ರೆ ನಾನು ಏನು ಫೋಲ್ಡ್ ಮಾಡ್ಕೊಂಡಿಲ್ಲ, ಏನು ಮಾಡಿಲ್ಲ. ಹೆಂಗ್ ಬೇಕಾಗ ಬಟ್ಟೆ ಗಚ್ಚ ಅಂತ ಹಂಗೆ ಒಳಗಡೆ ತುರ್ಕಿ ಇಟ್ಬಿಟ್ಟಿದೀನಿ. ಇವಾಗ ಈ ವಾರ್ಡ್ರೋಬ್ ಅನ್ನ ಕ್ಲೀನ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಇವಾಗ ನಾವು ಈ ಎಲ್ಲ ಬಟ್ಟೆ ತಗೊಂಡು ನೋಡಿ ದವಾರ ಅಂತ ಹಿಂಗ್ ಹಾಕಿ ಬಟ್ಟೆಗಳು ತಗೊಂಡ್ರು. ಯಪ್ಪ ತೆಗಿತಾಗಿ ಹೊರಗಡೆ ಬೀಳ್ತಲ್ಲ ಹಂಗೆ. ಎಷ್ಟು ಬಟ್ಟೆಗಳು! ಅಯ್ಯೋ, ಕಾಂಡ ಅದ್ರಲ್ಲಿ ಹಾಕೊಳ್ಳೋದು 4 ಮಾತ್ರ. 4 ಹಾಕೊಂಡ್ರು ಒಬ್ಬದು. ತೆಗೀರಿ, ಕಮಾನ್. ನೋಡಿ ಅಲ್ಲಿ ಝೂಮ್ ಮಾಡ್ರಿ. ಅಲ್ಲಿ ನೋಡಿ ಒಂದ್ 4 ಮಡ್ಚಿರೋ ಇದಾವೆ, ತೆಗಿತಾ ಇಲ್ಲ ಹೊರಗಡೆ. ತೆಗೀರಿ, ಕರೆಕ್ಟಾಗಿ ಮಡ್ಚಿಡ್ರಿ. ಇಲ್ಲ, ಅದಕ್ಕೆ ಯಾವ್ದು ಯೂಸ್ ಮಾಡ್ತೀರಾ ಯಾವ್ದಿಲ್ಲ ಅದನ್ನಾದ್ರೂ ಚೆಕ್ ಮಾಡ್ಬೋದಲ್ಲ. ನೋಡಿ ನನ್ಕಿಂತ ಜಾಸ್ತಿ ಬಟ್ಟೆ ಇರೋದು. ಇಲ್ಲ ಅದಷ್ಟೇ ಅಲ್ಲ. ಯಾಕೆ ಅರ್ಧ ತೋರಿಸ್ತಾ ಇಲ್ಲ ನಮ್ಮ ವೀಕ್ಷಕರಿಗೆ ನೀವು ಅರ್ಧ ಬಟ್ಟೆ ನೋಡಿ. ಇಲ್ಲಿ ಬಂತು ಇನ್ನು. ಬಟ್ಟೆ ತೆಗೆದು ಹೊರಗೆ ಹಾಕೋದ್ರಲ್ಲೇ ಸುಸ್ತಾಗೋಯ್ತು. ಡೈನಾಮಿಕ್ ನೋಡಿ, ಸ್ವಲ್ಪ ಹೊಸ ಟಿ ಶರ್ಟ್ಸ್ ಕೊಡಿದೆ ನೋಡಿ. ಇದ್ರದ್ದು ಟ್ಯಾಗ್ ತೆಗೆದಿಲ್ಲ ಈ ಟಿ ಶರ್ಟ್ ಇಂದ. ಯಾಕೆ ತೆಗೆದು ಹಾಕೊಂಡಿಲ್ಲ ಹೇಳ್ರಿ? ನೋಡಿ, ಈ ಟಿ ಶರ್ಟ್ ಇಂದ ಇದು ಓಪನ್ ಮಾಡಿ ನೋಡಿ. ಇನ್ನೊಂದು ಟಿ ಶರ್ಟ್ ಇದೆ, ಇದ್ರ ಟ್ಯಾಗ್ ತೆಗೆದಿಲ್ಲ. ಇದ್ರಲ್ಲಿ ಏನಾಗಿದೆ ಸ್ನೇಹಿತರೆ, ಒಂದ್ ಸ್ವಲ್ಪ ಬಟ್ಟೆಗಳು ನನ್ಗೆ ಲಂಡನ್ ಇಂದ ಸ್ವಲ್ಪ ನಮ್ಗೆ ಬೇಕಾದ್ರೆ ಒಂದ್ ಸ್ವಲ್ಪ ಬಟ್ಟೆಗಳು ಕಳಿಸಿದ್ದಾರೆ. ಆ ಬಟ್ಟೆನೂ ಕೂಡ ಎಲ್ಲೆಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಅದು ಒಂದ್ ಸ್ವಲ್ಪ ಹೇಗಿದೆ ಬಟ್ಟೆ ಅಂದ್ರೆ ಎಲ್ಲ ಒಂಥರ ಓವರ್ ಸೈಜ್ ಟಿ ಶರ್ಟ್ ತರ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಹೇಳ್ತಾ ಇದ್ದಲ್ಲ ಓವರ್ ಸೈಜ್ ಟಿ ಶರ್ಟ್ ಅಂತ. ಯಾವ ತರ ಇದೆ ಓವರ್ ಸೈಜ್ ಟಿ ಶರ್ಟ್ ಅಂತ ನಿಮ್ಗೊಂದು ಝಲಕ್ ತೋರಿಸ್ತೀನಿ ನೋಡಿ. ಒಂದು ಹಾಕೊಂಡಿದ್ದೀನಿ. ಇತಾವ ಹಿಡ್ಕೊ ಪೂಜೆ ಇವಳು ನೋಡ್ರಿ, ವಿಡಿಯೋ ಮಾಡಿಬಿಟ್ಬಿಟ್ಟು ಕಿಸಿತಾ ಕುಸ್ಕೊಂಡು ನೋಡ್ರಿ. ಇಲ್ಲಿ ನಾನು ಹಾಕೊಂಡ್ರೆ ಆ ಲೆವೆಲ್ ಕಾಮಿಡಿ ಕಾಣ್ತಾ ಇದೆಯಂತೆ. ತಗೋ ಹಿಡ್ಕೊ, ನಗದ್ ಕಮ್ಮಿ ಮಾಡೋ ವಿಡಿಯೋ ಮಾಡೋ ಫಸ್ಟು. ಇಲ್ಲಿ ನೋಡಿ ಸ್ನೇಹಿತರೆ ಹೆಂಗೈತೆ ತೋಟದಲ್ಲಿ ಕೆಲಸ
ನೋಡಿ ಹೆಂಗೈತೆ ನೋಡಿ ಸ್ನೇಹಿತರೆ, ಇದು ಓವರ್ ಸೈಜ್ ಟಿ ಶರ್ಟ್ ಅಂತೆ. ಓವರ್ ಸೈಜ್ ಅಲ್ಲ, ನಾನೇ ದಪ್ಪ ಇದ್ದೀನಿ, ನನಗೆ ಇದು ಓವರ್ ಸೈಜ್ ಆಗೈತೆ. ಇದು ನಮ್ಮ ಅಮ್ಮ ಆರ್ಟಿಫಿಷಿಯಲ್ ಹಿಂಗ್ ಮಾಡ್ತಾರೆ, ಅದೇ ಅರ್ಥ ಆಗ್ತಾ ಇಲ್ಲ. ಸ್ಲೀವ್ಸ್ ನೋಡಿ ಹೆಂಗೈತೆ ಅಂತ. ಇಷ್ಟು ದಪ್ಪ ಇರೋ ಜನ ಇರ್ತಾರ ಲಂಡನ್ ಅಲ್ಲಿ, ನನಗೆ ಅದೇ ಅರ್ಥ ಆಗ್ತಾ ಇದೆ. ನೋಡಿ ಸ್ಲೀವ್ಸ್ ಎಷ್ಟು ದೊಡ್ಡದಿದೆ ಅಂತ, ಇಷ್ಟು ದೊಡ್ಡ ಸ್ಲೀವ್ಸ್. ಯಪ್ಪ ಟಿ ಶರ್ಟ್ ನೋಡಿ ಸ್ನೇಹಿತರೆ ಎಷ್ಟಾಗಲ ಆಯ್ತಂತ. ನಾನೇ ದಪ್ಪ ಇದ್ದೀನಿ, ನನಗೆ ಇಟ್ಟು ಟಿ ಶರ್ಟ್ ಇದು. ನಮ್ಮೂರಲ್ಲಿ ನಿಮ್ ಸೈಜಿನ ಟಿ ಶರ್ಟೇ ಸಿಗದ್ ಕಷ್ಟ. ಇಲ್ಲೋಡ್ರಿ ನಿಮ್ಕಿಂತ ಒಂದು ಶೋಲ್ಡರ್ ಎಲ್ಲಿ ಬಿದ್ದೈತೆ ನೋಡಿ, ಇಲ್ಲಿದೆ ಶೋಲ್ಡರ್. ಶೋಲ್ಡರ್ ನೀ ತೋಳ್ ಬಿಚ್ಚಿ ಹೋಗೋದ್ರೂ ಅಷ್ಟಕ್ಕೆ ಹಾಕೊಂಡ್ಬಂದೆ. ಇದಿಷ್ಟು ಬಿಚ್ಚಿ ಹೋಗ್ಬಿಟ್ರ ನಮ್ಮ ಅಮ್ಮ ನೋಡಿ ಹೇಳ್ತಾರೆ, ಈ ತೋಳೈತಲ್ಲ ಸ್ಲೀವ್ಸ್, ಇದನ್ನ ಬಿಚ್ಚಿ ಬಿಸಾಕಿದ್ರೆ ಹಾಕೊಂಡ್ರೆ ಟಿ ಶರ್ಟ್ ಆಗುತ್ತೆ ನನಗೆ. ವಿತ್ ಸ್ಲೀವ್ಸ್ ಸೊ ಕೆಲಸ ಮಾಡಕ್ಕೆ ಇದ್ರೆ ಇದು ಈ ತರ ಟಿ ಶರ್ಟ್ ಎಲ್ಲ ಇದೇನು ಆಲ್ಟರೇಷನ್ ಮಾಡಕ್ಕಾಗಲ್ಲ. ಇದು ಹಂಗೆ ಪ್ಯಾಕ್ ಮಾಡೋಣ. ಲಂಡನ್ ಯಾರು ಕಟ್ಕೊಟ್ಟಾರಲ್ಲ ಅವ್ರಿಗೆ ಹಂಗೆ ಲಂಡನ್ಗೆ ವಾಪಸ್ ಕಳ್ಸೋಣ. ಈಗ ಇನ್ನೊಂದು ಟಿ ಶರ್ಟ್, ನೆಕ್ಸ್ಟ್ ಟಿ ಶರ್ಟ್ ತೋರಿಸ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಇದು 2ನೇ ಟಿ ಶರ್ಟ್. ಈ ಟಿ ಶರ್ಟ್ ಇಲ್ಲೆಲ್ಲ ಚೆನ್ನಾಗಿದೆ, ಆದ್ರೆ ಇಲ್ಲಿ ನೋಡಿ ಲೆಂತ್ ನೋಡಿ ಸ್ನೇಹಿತರೆ, ಲೆಂತ್ ಇಲ್ಲಿ ಲಂಡನ್ ಜರ ಯಾವ ತರ ಜರ ಇರ್ತಾನೆ ನನಗೆ ಅರ್ಥ ಆಗ್ತಿಲ್ಲ. ಈ ತರ ಟಿ ಶರ್ಟ್ಸ್ ಇಲ್ಲೆಲ್ಲ ಕರೆಕ್ಟ್ ಆಗಿದೆ. ಅವರು ಸ್ವಲ್ಪ ಸಣ್ಣ ಅಲ್ಲ, ಅವ್ರದೆಲ್ಲ ಹೈಟ್ ಜಾಸ್ತಿ ರೀ. ಹೈಟ್ ಜಾಸ್ತಿ ಇದ್ರೆ 8 ಫೀಟ್ ಇರ್ತಾರೆ ಹೈಟ್ ಅನ್ನಕ್ಕೆ. ಇರ್ತಾರೆ, ಯಾಕಿರಲ್ಲ. ಹಿಂಗ್ ಕಾಣ್ತದೆ. ಈ ಚಡ್ಡಿ ಹಾಕೊಂಡು ನೋಡಿ ಸ್ನೇಹಿತರೆ, ಚಡ್ಡಿನ ಲಂಡನ್ ಇದೆ. ಈ ಚಡ್ಡಿ ನೋಡಿ ಎಷ್ಟು ಅಗಲ ಇದೆ ಅಂತ ಅಂದ್ಬಿಟ್ಟು ಹಾರ್ಕೊಂಡು ಹೋಗ್ಬೋದು. ಹಾರ್ಕೊಂಡಲ್ಲ, ಚಡ್ಡಿ ಹಾರ್ಕೊಂಡು ಹೋಗುತ್ತೆ ಅಂತ ನಾನು ಹಾರ್ಕೊಂಡು ಹೋಗೋದಲ್ಲ. ಸೊ ಇದು ಒಂದ್ ಸ್ವಲ್ಪ ಆಲ್ಟರೇಷನ್ ಮಾಡ್ತಾರೆ ನಮ್ಮಮ್ಮ. ನಮ್ಮೊಂದು ಒಂದು ದೊಡ್ಡ ಅಸ್ತ್ರ ಐತೆ ಮಷೀನ್ ಮನೇಲಿ, ಅದ್ರ ಆಲ್ಟರೇಷನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟಿ ಶರ್ಟ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಇದು 3ನೇ ಟಿ ಶರ್ಟ್. ಈ ಟಿ ಶರ್ಟ್ ಏನ್ ಬೇಕು ಹೇಳಿ. ಸೀರಿಯಸ್ ಎಂತ ಜನ ಇರ್ತಾರೆ ಇವರು. ಹತ್ರ ಬರೀ ಫಿಟ್ಟಿಂಗ್ ಕಾಣಿಸ್ತಾ ಇದೆಲ್ಲ ಟೈಟ್ ಅಂತೆ, ಮೈಯೆಲ್ಲ ಟೈಟ್ ಅಂತೆ. ಈ ಸ್ಲೀವ್ಸ್ ನೋಡ್ರಿ, ಇಲ್ಲೆಲ್ಲ ಟೈಟ್ ಆಗೈತೆ ನನಗೆ, ಅಂಡರ್ ಹತ್ರ ಎಲ್ಲ. ಸ್ಲೀವ್ಸ್ ನೋಡಿ ಸ್ನೇಹಿತರೆ ಹೆಂಗೈತೆ ನೋಡಿ. ಅಯ್ಯಪ್ಪ, ಅಲ್ಲಿ ಹಿಂದೆ ಅದ್ರ ಡಿಸೈನ್ ನೋಡ್ರಿ. ಹಿಂದೆ ಏನ್ ಡಿಸೈನ್ ಐತೆ, ಬಾಡಿ ಬಿಲ್ಡರ್ ಡಿಸೈನ್ ಐತೆ ಹಿಂದೆ ರೀ. ಈ ಟಿ ಶರ್ಟ್ ಸ್ವಲ್ಪ ಸ್ಲೀವ್ಸ್ ಆಲ್ಟರೇಷನ್ ಮಾಡ್ಬೇಕು. ಆಲ್ಟರೇಷನ್ ಮಾಡಿದ್ರೆ ಈ ಟಿ ಶರ್ಟ್ ಹಾಕೊಬಹುದು ನಾನು. ಇದೆಲ್ಲ ಈ ಚಿಕ್ಕ ಚಿಕ್ಕ ಬಟ್ಟೆ ಸ್ವಲ್ಪ ಈ ಕಡೆ ಸೈಡಿಗೆ, ಆಲ್ಟ್ರೇಷನ್ ಮಾಡೋವೆಲ್ಲ ಒಂದ್ ಕಡೆ ಕೊಡು. ಉಳಿದೆಲ್ಲ ಫೋಲ್ಡ್ ಮಾಡಿ. ಮಮ್ಮಿ ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಇವಾಗ ನನ್ನ ಕಬೋರ್ಡ್ ಬ್ಯಾಗ್ ನಾನು ಯಾವ ತರ ಬೇಕು ಅಂತ ಹೇಳ್ತೀನಿ, ಅದೇ ತರ ಫೋಲ್ಡ್ ಮಾಡ್ಬಿಟ್ಟು ಕೊಡ್ರಿ. ಮೊದಲು ಟಿ ಶರ್ಟ್ ಈ ತರ ಹಾಕೊಬೇಕು, ಆಯ್ತಾ? ಆರಾಮ ಹಿಂಗೆ ಹಾಕ್ಬೇಕು. ಅದಾದ್ಮೇಲೆ ಹಿಂಗೆ ಎತ್ಬಿಟ್ಟು ಅದನ್ನ ಸರಿ ಮಾಡ್ಕೊಂಡು, ಅದಾದ್ಮೇಲೆ ಎತ್ತಿ ಹೊರಗಡೆ ಹಾಕ್ಬೇಕು. ಸ್ಲೀವ್ಸ್ ಆಟೋಮೆಟಿಕ್ ಹಿಂಗೆ ಬಂದ್ಬಿಡುತ್ತೆ. ಆಮೇಲೆ ಇದನ್ನ ಎತ್ತಿ ಹಾಕೊಬೇಕು. ಈ ಸ್ಲೀವ್ಸ್ ಆಟೋಮೆಟಿಕ್ ಈ ಕಡೆ ಬಂದ್ಬಿಡುತ್ತೆ. ಇವಾಗ ಇದನ್ನ ಹಿಂಗೆ ಇಟ್ಬಿಡ್ಬೇಕು. ಶುದ್ಧನೇ ಇಡ್ತೀನಿ ನಾನು, ಯಾಕಂದ್ರೆ ಅಷ್ಟು ಟಿ ಶರ್ಟ್ ಇದೆ ನಾನು. ಉದ್ದ ಇಟ್ರೆ ಜಾಗ ಕಮ್ಮಿ ತಗೊಳುತ್ತೆ. ಓಕೆನಾ? ಸೊ ರೆಡಿ. ಈಗ ಹಾಕೊಂಡು ನೋಡೋಣಲ್ಲ. ನೋಡಿ ಸ್ನೇಹಿತರೆ, ಇವಾಗ ನೀವೆಲ್ಲ ಒಂದ್ ಸ್ವಲ್ಪ ಟಿ ಶರ್ಟ್ಗಳು ತೋರಿಸ್ತೀನಿ ನಾನು ಹೆಂಗ್ ಹಾಕೊಂಡೆ ಅಂತ ಅಂದ್ಬಿಟ್ಟು. ಯಾವ್ಯಾವ ಬರೋದಿಲ್ಲ ಅಂದ್ರೆ ಸೈಡ್ ತೆಗೆದು ಹಾಕ್ಬಿಟ್ಟಿದ್ದೀನಿ. ಯಾವ ಬರುತ್ತೆ ಅಂತ ಇವತ್ತು ಟ್ರೈ ಮಾಡಿದ್ದೀನಿ. ಯಾಕಂದ್ರೆ ಈ ಡ್ರೆಸ್ ಕೂಡ ನನ್ನ ಹತ್ರ ಬಂದ್ಬಿಟ್ಟು ಸುಮಾರು ದಿವಸ ಆಯ್ತು. ಟ್ರೈ ಇವತ್ತು ಮಾಡಿದ್ದೀನಿ. ನೋಡಿ, ಇಲ್ಲೊಂದು ಸ್ವಲ್ಪ ಸ್ವೆಟ್ ಶರ್ಟ್ ಇದು ಎಷ್ಟು ಅಗಲ ಇದೆ, ಬಟ್ ಇವೆಲ್ಲ ಹಾಕೊಬೋದು, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಬಿಟ್ಟು. ಇವತ್ತು ತಂದು ಕೊಟ್ಟಿದ್ದಾರೆ, ವೇಸ್ಟ್ ಮಾಡೋದು ಬೇಡ ಅಂತ ಹಂಗೆ ಹಾಕೊಂತ ಇದ್ದೀನಿ. ಇವಾಗ ನಾವು ಇದನ್ನೆಲ್ಲ ಏನ್ ಮಾಡ್ಬೇಕು, ಫೋಲ್ಡ್ ಮಾಡ್ಬೇಕು. ಇದನ್ನ ಇವಾಗ ಇದನ್ನ ಹೆಂಗ್ ಫೋಲ್ಡ್ ಮಾಡ್ತೀವಿ ಅಂತ ನೋಡಿ ಸ್ನೇಹಿತರೆ. ಅಂತ ಹೆಲಿಕಾಪ್ಟರ್ ಸ್ಟೈಲ್ ಅಲ್ಲಿ ಟಕ 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 ಅಂತ ಫಾಸ್ಟ್ ಫೋಲ್ಡ್ ಮಾಡ್ಬಿಡ್ತೀವಿ. ಫೋಲ್ಡ್ ಮಾಡ್ಬಿಟ್ಟು ನಾನು ಕಬೋರ್ಡ್ ಇಟ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಹೆಂಗ್ ಕಾಣುತ್ತೆ ಅಂತ, ನೀವು ನೋಡ್ಕೊಳ್ಳಿ.
ಸೊ ಆಯ್ತು ನೋಡಿ ಸ್ನೇಹಿತರೆ, ಇವಾಗ ಎಲ್ಲ ಬಟ್ಟೆ ಫೋಲ್ಡ್ ಮಾಡೋದಂತ ಮುಗೀತು ನೋಡಿ. ನೀಟಾಗಿ ಎಲ್ಲ ಫೋಲ್ಡ್ ಮಾಡಿ ಒಂದು ರೋಮ ಇಟ್ಕೊಂಡಿದ್ದೀವಿ. ಇದನ್ನ ಇವಾಗ ಒಳಗಡೆ ಜೋಡಿಸ್ಬೇಕು. ಏನು ಲಾಗ್ ಮಾಡ್ತೀವಿ ಅಂತ ಅನ್ಕೊಂಡಿರ್ತೀರ ನೀವೆಲ್ಲ, ಬಟ್ ದಿಸ್ ಈಸ್ ಹೌ ವಿ ಸ್ಪೆಂಡ್ ಅವರ್ ಸಂಡೇಸ್. ಒಂದ್ಸಲ ನನ್ಕಬೋಡಾದ್ರೆ ಒಂದ್ಸಲ ನಮ್ಮ ಅಮ್ಮನ ರೂಮು, ಇನ್ನೊಂದ್ಸಲ ಫುಲ್ ನಮ್ಮ ಪೂಜಾಂದು ಫುಲ್ ಮನೆ, ಇನ್ನೊಂದ್ಸಲ ಬಚ್ಚಲ ಮನೆ, ಇನ್ನೊಂದ್ಸಲ ಕಮೋಡು, ಒಂದಾದ್ಮೇಲೆ ಈ ತರ ಕ್ಲೀನಿಂಗ್ ಇದ್ದೇ ಇರುತ್ತೆ. ಸಂಡೇ ಇದೇ ತರ ಕೆಲಸ ಮಾಡ್ಕೋಬೇಕು ಸ್ನೇಹಿತರೆ. ಚಿಲ್ ಮಾಡಿ ಚಿಲ್ಲ. ಸೊ ನೋಡಿ ಸ್ನೇಹಿತರೆ, ಇವಾಗ ಎಲ್ಲ ಫುಲ್ ರೆಡಿ ಅಂತೀನಿ ನೋಡ್ರಿ. ಅಯ್ಯೋ ತಲೆ ಕೆಟ್ಟೋಗ್ಬಿಡುತ್ತೆ ನಮಗೆ ಮಾಡೋಷ್ಟೊತ್ತಿಗೆ. ನೋಡ್ರಿ ನೀಟಾಗಿ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆನೂ ಕೂಡ ನೀಟಾಗಿ ಅರೇಂಜ್ ಮಾಡಿದ್ದೀನಿ. ಬಟ್ ಮೇಲ್ಗಡೆ ಸ್ವಲ್ಪ ಸಾಮಾನಿದೆ, ಅದನ್ನೆಲ್ಲ ಸ್ವಲ್ಪ ಅರೇಂಜ್ ಮಾಡ್ಕೊಬೇಕು. ಅದೇ ರೀತಿ ನೋಡಿ ಕೆಳಗಡೆ ಸ್ವಲ್ಪ ಸಾಮಾನುಗಳಿದ್ದಾವೆ, ಅದನ್ನೆಲ್ಲ ತೆಗಿಬಿಟ್ಟು ನೀಟಾಗಿ ಎಲ್ಲ ಮತ್ತೊಂದು ಅರೇಂಜ್ ಮಾಡ್ಕೊಬೇಕಾಗುತ್ತೆ. ಸದ್ಯಕ್ಕೆ ಈ ಬಟ್ಟೆಗಳು ಆ ಕಡೆ ಮತ್ತು ಈ ಕಡೆ ಎಲ್ಲ ಕಡೆ ಬಟ್ಟೆಗಳು ಅರೇಂಜ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಮಾಡ್ಕೊಬೇಕು, ಬಟ್ ಅದು ಯಾವಾಗ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ಟೈಮ್ ನೋಡ್ಬೋದು ಸ್ನೇಹಿತರೆ, 5 ಗಂಟೆ ಆಗ್ತದೆ. ನಮ್ಮ ಏರಿಯಾದಲ್ಲಿ ಒಂದು ಚಿಕ್ಕ ಮೀಟಿಂಗ್ ಇದೆ, ಆ ಮೀಟಿಂಗ್ ಅಟೆಂಡ್ ಮಾಡಕ್ಕೆ ಹೋಗ್ಬೇಕು ನಾವು. ಸೊ ಆ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಎಲ್ಲ ಓನರ್ಸ್ ಅಸೋಸಿಯೇಷನ್ ಇಂದ ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ನಾನು ಹೋಗ್ತಾ ಇದ್ದೀನಿ ಅದಕ್ಕೆ. ಸೊ ಮೀಟಿಂಗ್ ಮುಗಿಸ್ಕೊಂಡು ಬೇಗ ಬಂದ್ವಿ ಅಂತಂದ್ರೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಅಂದರೆ ಮತ್ತೆ ನಿಮ್ಮೆಲ್ಲರಿಗೂ ನಾಳೆ ಸಿಗೋಣ ಇದೇ ವ್ಲಾಗಲ್ಲಿ. 2000 years later. ಸೊ ನೋಡಿ ಸ್ನೇಹಿತರೆ, ನಾನು ಮೀಟಿಂಗಿಂದ ಮನೆಗೆ ಬಂದ್ಬಿಟ್ಟೆ. ಇವಾಗ ನಿಮಗೆಲ್ಲ ಹೇಳಿದ್ದೆ ನಾನು ನಾಳೆ ಸಿಗ್ತೀನಿ ಅಂತ ಅಂದ್ಬಿಟ್ಟು ಕ್ಯಾಮ್ರಾನ ತೊಗೊಂಡೋಗಿದ್ದೆ ಆ್ಯಕ್ಚುಲಿ. ಬಟ್ ಅಲ್ಲಿ ಏನಾದರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಒಂದು ಸ್ವಲ್ಪ ನಿಮಗೆಲ್ಲ ಹೆಂಗೆ ನಡೆಯುತ್ತೆ ಮೀಟಿಂಗ್ ಅಂತ ತೋರಿಸೋಣ ಅಂತ ಅನ್ಕೊಂಡೆ. ಬಟ್ ಅದು ಮಾಡಲೇ ಇಲ್ಲ. ಏನೂ ಕ್ಯಾಮ್ರಾ ತೆಗೆದೇ ಇಲ್ಲ, ನಾನು ಗಾಡಿಯಲ್ಲಿ ಇಟ್ಟುಬಿಟ್ಟಿದ್ದೆ. ಒಂಚೂರು ಹೊರಗಡೆ ಹೋಗ್ಬಿಟ್ಟು ಹಂಗೆ ಕೆಲಸನೆಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟೆ ನಾನು. ಏನಮ್ಮ ಏನು ತಿಂದಮ್ಮ ನೀನು? ಬಾಯಲ್ಲಿ ಏನಾಗಿದೆಯಲ್ಲ ನಿಂದು? ಪುಳಿಯೋಗರೆ ತಿಂದಳೆ. ಪುಳಿಯೋಗರೆ ತಿಂದಿದ್ಯಾ ನೀನು? ಅಜ್ಜಿ ಮಾಡಿ ಪುಳಿಯೋಗರೆ ಇಷ್ಟ ನಿದ್ದೀವಿ ಫೇವ್ರೇಟ್ ಪುಳಿಯೋಗರೆ ಅಂತಂದ್ರೆ. ಅಂದಾಗ ಯಾಕೆ ಸ್ನೇಹಿತರೆ ಮತ್ತೆ ವ್ಲಾಗ್ ಇವಾಗ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ನಿಮ್ಗೆಲ್ಲ ಹೇಳಿದ್ದೆ ಯಾವಾಗಲೇ ನಾನು ನಾಳೆ ಸಿಗ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಇವಾಗಲೇ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟೆ. ಯಾಕಂದ್ರೆ ಪೂಜಾ ಮತ್ತೆ ನಮ್ಮ ಅಕ್ಕ ಇಬ್ರು ಆಚೆ ಕಡೆ ಹೋಗಿದ್ರು. ಏನೋ ತಿನ್ನಕ್ ಬೇಕಾ ಅಂತ ಕೇಳಿದ್ರೆ ಹ್ಞೂ ಬೇಕು ಅಂತ ಗುಜರಾತಿ ಡಿಶ್ಗಳೆಲ್ಲ ಹೇಳಿದೀನಿ ತಿನ್ನಕ್ಕೆ. ತಗೊಂಡು ಬರ್ತಾ ಇದಾರೆ, ಅದನ್ನ ತೋರಿಸ್ತೀನಿ ಏನ್ ತರ್ತಾರೆ ಅಂತ ನೋಡಿ. ನೀವು ಸಂಡೇ ಅಂದ್ರೆ ಫುಲ್ ಯಾವ ಲೆವೆಲ್ ರಿಲ್ಯಾಕ್ಸಿಂಗ್ ಮಾಡ್ತೀವಿ ಅಂದ್ರೆ ನೋಡಿ. 6ನೇ ಶಬ್ದ ಬಂದೇ ಬಿಟ್ರೆ ಆಲ್ರೆಡಿ. ಏನಿಲ್ಲ, ಅದು ಮೀಟಿಂಗ್ ನಮ್ಮ ಕಾವೇರಿ ನೀರಿಂದ ಡಿಸ್ಕಷನ್ ಮಾಡಿದ್ರು. ಏನೇನು ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಎಲ್ಲ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಸ್ನೇಹಿತರೆ, ನಮ್ಮ ಏರಿಯಾದಲ್ಲಿ ಈ ತರ ಮೀಟಿಂಗ್ ಆಗ್ತಾ ಇರ್ತಾವೆ ಅವಾಗವಾಗ. ಯಾರು ಓನರ್ಸ್ ಇರ್ತಾರೋ ಅವರೆಲ್ಲ ಹೋಗ್ಬಿಟ್ಟು ಅಟೆಂಡ್ ಮಾಡಬೇಕು. ಸ್ವಲ್ಪ ಈ ಕ್ಷಣದಲ್ಲಿ ನಾವು ತಿನ್ನಕ್ಕೆ ಆರ್ಡರ್ ಮಾಡಿರೋ ಸಾಮಾನುಗಳು ಬರ್ತಾವೆ, ನಿಮ್ಗೆ ತೋರಿಸ್ತೀನಿ. ನೀವು ನೋಡಿ ಹೇಳೇ ಬಿಡ್ತೀರಿ. ಆಕ್ಚುಲಿ ನನಗೆ ಕಂಟ್ರೋಲ್ ಆಗ್ತಾ ಇಲ್ಲ. ಸುಮಾರು ದಿವಸದಿಂದ ನನಗೆ ಢೋಕ್ಲಾ ತಿನ್ಬೇಕು ಅನಿಸ್ತಾ ಇತ್ತು. ಢೋಕ್ಲಾ ಗುಜರಾತಿ ಡಿಶ್. ಅದು ಗುಜರಾತಿ ರಾಜಸ್ಥಾನಿ ನಮ್ಮ ಮಮ್ಮಿ. ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಾಡ್ತಾರೆ. ಮಹಾರಾಷ್ಟ್ರ ಅಲ್ಲ ಅನ್ಕೊಂತೀನಿ, ಗುಜರಾತ್ ಇರ್ಬೇಕು ಮೋಸ್ಟ್ಲಿ. ಗುಜರಾತ್ ರಾಜಸ್ಥಾನ ಒಟ್ಟಲ್ಲಿ ನಾರ್ತ್ ಇಂಡಿಯಾ ಅದೊಂದು ಡಿಶ್. ಬರಬೇಕು ನಾವು ಹೋದಲ್ಲೆಲ್ಲ ಏನಕ್ಕಿ ಏನ್ ತಗೋಬೇಕು, ಈಗ ಏನ್ ತಿಂತಾಳ ತಿಂಡಿ ಪೋತಿ ಅವಳಿಗೆಲ್ಲ ನಾನು ಹೇಳಿದ್ ತಂದ್ರೆ ಅದೇ ಫಸ್ಟ್. ಹೌದಾ ನೋಡಿ, ನಾನು ಹೇಳಿದ್ ಬಂದೈತೆ. ಓಪನ್ பண்ணிட்டே ಬಂತು ಢೋಕ್ಲಾ ಬಂತು. ನೀ ಏನು ಅಷ್ಟು ಖುಷಿಯಾಗಿ ತರ್ತಾ ಇದೆಯಾ ಹೇಳ್ದ ನಾನು. ನೋಡಿ ಸ್ನೇಹಿತರೆ, ಈ ಢೋಕ್ಲಾ ಇದು ಅಕ್ಕ ಯಾವ ಊರಿನ ಡಿಶ್ ಅಕ್ಕ ಇದು? ಆಕ್ಚುಲಿ ಇದು ಗುಜರಾತ್ ಅಲ್ಲ, ಕರೆಕ್ಟ್ ಹೇಳಿದೆ ಹಂಗಾರೆ ನಾನು. ಅಂಗಡಿ ಆಲ್ರೆಡಿ ತಿನ್ಕೊಂಡ್ ಬಂದಿದ್ಯಾ ನೋಡು. ಹೋಗಲ್ಲ ಅಂತ ಇದ್ರಿ ಅಲ್ಲ, ಅಂಗಡಿಯಲ್ಲಿ ಭಾಳ ಚೆನ್ನಾಗಿರತ್ತಕ್ಕ. ಏನು ಪ್ಯಾಸ್ ಕಚೋರಿ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ. ಹೌದು, ಬೇಕನೇ ಇರೋಲ್ಲ. ನಂಗೆ ಗೊತ್ತು, ನಾನು ಅಲ್ಲಿ ಯಾವಾಗ ತಿಂತೀನಿ ರೆಗ್ಯುಲರ್ ಅಲ್ಲಿ. ನೋಡಿ ಸ್ನೇಹಿತರೆ, ಢೋಕ್ಲಾ, ಸಮೋಸ, ಕಚೋರಿ, ಇಮ್ಲಿ ಕಾ ಚಟ್ನಿ, ಮತ್ತಿದೆ ಗ್ರೀನ್ ಹರಾ ಚಟ್ನಿ. ಇದೇನಿದು? ಕಾಕ್ರಾ ಢಾಕ್ರಾ ಢೀಗ್ರೋ ಮಾರೋ ಢೀಗ್ರೋ ಢಾಗ್ರೋ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಈ ಢೋಕ್ಲಾ ನಮ್ಮ ಅಕ್ಕನ ಮಾಡ್ತಾರೆ ಸ್ನೇಹಿತರೆ ನಾವು ಅವ್ರ ಮನೆಯಲ್ಲಿ. ಹೌದು, ಮಾಡ್ತೀನಿ ಅಂತಂದ್ರೆ ಇವ್ರಿಗೆ ಪೇಷನ್ಸ್ ಇಲ್ಲ. ಇವತ್ತು ಒಂದಿನ ಮೊದ್ಲೇ ಹೇಳ್ಬೇಕು, ಈಗ ಬೇಕು ಹೀಗೆ ಬೇಕಂತಂದ್ರೆ. ಹೌದು, ಇವಾಗ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಇಮ್ಲಿಕಾಯಿ ಚಟ್ನಿ ತಗೊಂಡು ಚಟ್ನಿ ಹಂಗ ಹಾಕೊಂತಾರ. ಇಲ್ಲ, ಇಂಬ್ಲಿ ಹಾಕೋಲ್ಲ ರೀ, ಹಾಕೊಂತಾರೆ. ಹಾಕೊಳಂಗಿಲ್ಲ ಯಾರು. ಇದಕ್ಕೆ ಆಮೇಲೆ ಇಂಬ್ಲಿ ಹಾಕೊಂತಾರೆ. ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ನೋಡಿ ಸ್ನೇಹಿತರೆ, ಹಿಂಗೆ ಹಾಕೋಬೇಕು. ಇವ್ರಿಗೆ ಗೊತ್ತಿಲ್ಲ ತಿನ್ನ, ನಾನು ಹೇಳ್ಕೊಡ್ತೀನಿ ನೋಡಿ. ನಿಮ್ಮೆಲ್ರಿಗೂ ಢೋಕ್ಲಾನು ಈ ಥರ ಇಮ್ಲಿಕಾಯಿ ಚಟ್ನಿ, ಹರ ಚಟ್ನಿ ಎರಡು ಹಾಕೊಂಡ್ಬಿಟ್ಟು ಖಟ್ಟ ಮೀಠ ಅಂತ ಅಲ್ಲಿ ಹೇಳೋದು. ಇವಾಗ ನಾನು ಢೋಕ್ಲಾ ಮಾಡಿದ್ರೆ ಚಟ್ನಿನೇ ಬೇಕಾಗಲ್ಲ, ಗೊತ್ತಾ? ಹೆಂಗಿದೆ ಅಕ್ಕ? ಚೆನ್ನಾಗಿದೆ. ಇನ್ನೊಂದ್ ಸ್ವಲ್ಪ ಮಿರ್ಚಿ ಫ್ಲೇವರ್ ಇರ್ಬೇಕು. ಮೇಡೆ ಇಲ್ಲಿ ಮಿರ್ಚಿ ಕೊಟ್ಟಿದ್ದೆ ನೋಡಿ, ನಾನು ತಿನ್ನೇ ಇಲ್ಲ. ಮತ್ತೆ ಒಂದು ಢೋಕ್ಲಾ ಹಂಗೆ ತಿಂದ್ಬಿಟ್ಟೆ ನಾನು. ಮಿರ್ಚಿ ಹಾಕ್ಕೊಂಡ ಬಂದಿಲ್ಲ ನೀವು, ಬರೀ 3 ಮಿರ್ಚಿ ಕೊಡ್ತಾರೆ. ಮೆಣಸಿನ್ಕಾಯಿ ಕಾಳಿನ
ನೀನ್ ಎಲ್ಲ ಖಾಲಿ ಡೊಕ್ಲನು ಖಾಲಿ ತಗೋ ಇದು ಆಲ್ರೆಡಿ ಸ್ವೀಟ್ ಇದೆ ಅದರಲ್ಲಿ ಹಂಗಲ್ಲಕ್ಕ ನೀನ್ ಡೋಕ್ಲಾ ನೀನ್ ಪ್ಲೇನ್ ತಿಂದ್ಯಾ ನನ್ನ ಫ್ರೆಂಡ್ಸ್ ಎಷ್ಟು ಜನ ಗುಜರಾತಿ ಫ್ರೆಂಡ್ಸ್ ಇದ್ರು ಅಲ್ಲಿ ಗೊತ್ತಿದ್ಯಾ ಎಲ್ಲಾನು ಹಿಂಗೆ ತರ್ತಿದ್ರು ಚಟ್ನಿಗಳು ಡಬ್ಬಿಯಲ್ಲಿ ಹಾಕೊಂಡು ಸೈಡ್ ತೊಗೊಂಡ್ರು ನಮ್ಮ ಫ್ರೆಂಡ್ಸ್ ಎಲ್ಲರೂ ನನಗೆ ಏನು ಡೋಕ್ಲಾ ತಿಂತೀರಾ ಅಂತ ಅಂತಿದ್ದೆ ಅವರಿಗೆ ಇವಾಗ ಹೆಂಗಾಗಿದೆ ಅಂತಂದ್ರೆ ನನಗೆ ಡೋಕ್ಲಾ ಫೇವ್ರೇಟ್ ಆಗ್ಬಿಟ್ಟಿದೆ ನಮ್ಮ ಆಫೀಸರ್ ಆಕ್ಚುಲಿ ನೋಡ್ತಿರ್ತಾರೆ ನನ್ನ ಬಾಕ್ಸನ್ನ भाई लोग देखो तुम्हारा ढोकला खा रहा हूँ मैं ढोकला नहीं ढोकला ಎವ್ರಿ ಸಂಡೇ ಹಿಂಗೆ ಮಾಡಬೇಕು ಏನು ಇವತ್ತು ಏನ್ ಮಾಡಿದ್ವಿ ಗೊತ್ತಾ ನಾನು ಕಬಾಬ್ ಕ್ಲೀನ್ ಮಾಡಿದ್ರೆ ಕುತ್ಕೊಂಡು ಎಲ್ಲ ಅದನ್ನ ಫುಲ್ ಬ್ಲಾಕ್ ಮಾಡಿದೀನಿ ಈ ಪ್ರತಿ ಸಂಡೆ ನೀನ್ ಬಟ್ಟಿ ಮಾಡ್ಸಿರೋದು ನೋಡ್ಬೇಕೇನೋ ಅವರು ಅಲ್ಲ ನಾನು ಹೇಳ್ತಾರದು Some Sundays are like that. ಅಲ್ಲ ಸಂಡೇ ಇದರಲ್ಲಿ ಏನ್ ಮಾಡ್ತೀವಿ ಅಂತ ತೋರಿಸಿದೀನಿ ನಿಮ್ ಎಲ್ರಿಗೂ ಅದೇ ನಾಲ್ಕು ಬಟ್ಟಿ ಅವ್ರು ಮರ್ಚಿಟ್ಟಾರೆ ಇದೆಲ್ಲ ಆಯ್ತು ನೀ ಮರ್ಸಿ ಅದು ಬ್ಲಾಗಲ್ಲೂ ಇದೆ ಅದು ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಬ್ಲಾಗ್ ಎಡಿಟ್ ಆಗಿ ಬಂದ್ಮೇಲೆ ನೀವು ನೋಡ್ರಿ ನಾನು 4 ಮಾಡ್ತಿದ್ದೀನಿ ಎಷ್ಟು ಮಾಡ್ತಿದ್ದೀನಿ ಅಂತ ನೋಡ್ರಿ ನೋಡಿ ಸ್ನೇಹಿತರೆ ಇವಾಗಾದ್ರೂ ನಮ್ಮ ಡೈನಿಂಗ್ ಟೇಬಲ್ ಅಂತೀನಿ ಟೇಬಲ್ ಫುಲ್ ತುಂಬಿದ ಕೊಡ ಇದ್ದವ್ರಂಗೆ ಎಲ್ಲ ಪ್ಲೇಟ್ಗಳು ತುಂಬಿದ್ದಿತ್ತು ನಮ್ಮ ಅಕ್ಕ ಬಂದು ಕುತ್ಕೊಂಡ್ಬಿಟ್ಟು ಎಲ್ಲ ಗಪ್ಪ ತಿಂದು ಖಾಲಿ ಮಾಡ್ಬಿಟ್ಟು ಈ ಕೂಡ ತುಂಬಿದೆ ನನಗೆ ವಾಪಸ್ಸು ಸೂರ್ಯಂಗೆ ಟಾರ್ಚ್ ಆಗ್ತಾರೆ ಇವರು ಬಿನಾ ಟೆರೆಸ್ಗೆ ಬಿಲ್ಡಿಂಗ್ ಸೊ ಸ್ನೇಹಿತರೆ ಎಲ್ಲ ಆಯ್ತು ಈ ವ್ಲಾಗ್ನ ಸುಮ್ಮನೆ ಜಾಸ್ತಿ ದೊಡ್ಡದು ಮಾಡೋದು ಬೇಡ ಸುಮ್ಮನೆ ರಿಲ್ಯಾಕ್ಸಿಂಗ್ ವ್ಲಾಗ್ ಅಂತ ನಿಮಗೆ ತೋರಿಸಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋದು ಸ್ನೇಹಿತರೆ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕಾಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರ್ತೀವಿ ನಮಸ್ಕಾರ ಸ್ನೇಹಿತರೆ.